ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತಾನೆ. ಈ ಕಾರ್ಯಕ್ರಮ ನೀವು ಎಷ್ಟೋ ಸಮಯದಿಂದ ನೋಡ್ತಾ ಇದ್ದೀರಿ. ನಿಮಗೆ ಸಂತೋಷ. ನಿಮಗೆ ಕರೆ ಮಾಡುವಾಗ ಸಂತೋಷ ಆಗ್ತದೆ. ನಿಮಗೆ ಈ ಕಾರ್ಯಕ್ರಮ ಮುಖಾಂತರ ಎಷ್ಟೋ ಸತ್ಯ ತಿಳಿದಿದೆ, ಬಿಡುಗಡೆ ಆಗಿದೆ ಎಂದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಏಕೆಂದರೆ ಈ ವಾಕ್ಯವು ನೀವು ಕೇಳುವ ವಾಕ್ಯದಲ್ಲಿ ಜೀವ ಉಂಟು. ನೀವು ಎಷ್ಟು ವಾಕ್ಯ ಇದು ಕೇಳ್ತೀರಿ ಅಷ್ಟು ನಿಮಗೆ ಬಿಡುಗಡೆ ಆಗ್ತದೆ, ಸ್ವಸ್ಥತೆ ಆಗ್ತದೆ, ಪರಲೋಕದ ದೇವರ ಆಶೀರ್ವಾದ ಇಳಿದು ಬರ್ತದೆ ನಿಮ್ಮ ಮೇಲೆ. ಇವತ್ತು ಕೂಡ ಯೇಸು ನಿಮ್ಮ ಹತ್ರ ಮಾತಾಡಲಿಕ್ಕೆ ಬಯಸ್ತಾನೆ. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆ, ನಿಮಗೆ ಸ್ತೋತ್ರ ಕಥನೆ. ಈ ಸಮಯದಲ್ಲಿ ನಿನ್ನ ಮಕ್ಕಳು ಕಥನೆ ಈ ಸಮಯದಲ್ಲಿ ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ನೋಡುವಾಗ ನಿನ್ನ ಸಹಾಯ ಬೇಕು ಇವರಿಗೆ ಕಥನೆ. ಪರಿಶುದ್ಧಾತ್ಮನೇ, ಇವರಿಗೆ ನೀನು ಸಹಾಯ ಮಾಡಬೇಕಂದು ನಾನು ಪ್ರಾರ್ಥಿಸ್ತೇನೆ. ಪರಿಶುದ್ಧಾತ್ಮನೆ ನೀನು ಮಾತಾಡಬೇಕು, ನಾವು ಕೇಳಬೇಕು. ನಿನ್ನ ಸಹಾಯ ಬೇಕು ಪರಿಶುದ್ಧಾತ್ಮನೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ನಾವು ಇವತ್ತು ದೇವರ ವಾಕ್ಯ ಜ್ಞಾನಿಸಿಕೆ ಹೋಗ್ತೇವೆ. ಮತ್ತಾಯನ ಶುಭ ಸಂದೇಶ 22ರಲ್ಲಿ 1ರಿಂದ ನಾವು ಧ್ಯಾನಿಸುವುದು. ಯೇಸು ಬೋಧನೆ ಮಾಡುತ್ತಾ ಇನ್ನೂ ಸಾಮ್ಯ ರೂಪವಾಗಿ ಅವರಿಗೆ ಹೇಳಿದ್ದೇನೆಂದರೆ, ಯೇಸು ಬೋಧನೆ ಮಾಡ್ತಾ ಇದ್ದನು. ಬೋಧನೆ ಮಾಡುವಾಗ ಸಾಮ್ಯ ರೂಪದಲ್ಲಿ ಯೇಸು ಮಾತಾಡ್ತಿದ್ದನು. ಏಕೆಂದರೆ ಕೆಲವು ಸಂಗತಿ ಅರ್ಥವಾಗುವ ರೀತಿಯಲ್ಲಿ ಆತನು ಅವರಿಗೆ ಸಾಮ್ಯ ರೂಪದಲ್ಲಿ ಮಾತಾಡ್ತಿದ್ದ. ಇಲ್ಲದರೆ ಕೆಲವರಿಗೆ ನೋವು ಆಗ್ತದೆ ಎಂದು ಸಾಮ್ಯ ರೂಪದಲ್ಲಿ ಮಾತಾಡ್ತಿದ್ದ. ಈ ಸಾಮ್ಯ ರೂಪದಲ್ಲಿ ಮಾತಾಡುವಾಗ ಯೇಸು ಯಾರ್ಯಾರು ಯೇಸುವಿನ ಹತ್ತಿರ ಬಂದು ಇದರ ಅರ್ಥ ಏನು ಎಂದು ಕೇಳಿದವರು ಅವರಿಗೆ ಆತನು ಬಿಡಿಸಿ ಅದರ ಅರ್ಥವನ್ನು ಹೇಳ್ತಿದ್ದ. ಇಲ್ಲಿ ಕೂಡ ಯೇಸು ಸಾಮ್ಯ ರೂಪದಲ್ಲಿ ಮಾತಾಡ್ತಾನೆ. ಯೇಸುವಿನ ಆ ಪರಲೋಕದ ವಿಷಯದಲ್ಲಿ ಮಾತಾಡ್ತಾನೆ. ಹೇಳಿದ್ದೇನೆಂದರೆ, ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಯೇಸು ಈ ಪರಲೋಕದ ವಿಷಯದಲ್ಲಿ ಸತ್ಯವೇದದಲ್ಲಿ ಎಷ್ಟೋ ಸರಿ ಹೇಳಿದ್ದಾನೆ. ಪರಲೋಕ 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 ಉಂಟೆಂದು. ಯೇಸು ಯಾರಾಗಿದ್ದಾನೆ? ಯೇಸು ಪರಲೋಕದಲ್ಲಿ ಇದ್ದವನಾಗಿದ್ದಾನೆ. ನಮಗೆ ಬಿಡುಗಡೆ ಮಾಡಲಿಕ್ಕೆ ಆತನು ಈ ಲೋಕದಲ್ಲಿ ಮಾನವನಾಗಿ ಬಂದ. ಈ ಪಾಪ ತುಂಬಿದ ಈ ಲೋಕದಲ್ಲಿ ಆತನು ಪರಿಶುದ್ಧನು ಮಾನವನಾಗಿ ಬಂದ. ಅದಕ್ಕೋಸ್ಕರ ಆತನು ಹೇಳ್ತಾನೆ, ನಾನು ಬೆಳಕಾಗಿದ್ದೇನೆ ಈ ಲೋಕಕ್ಕೆ. ಏಕೆಂದರೆ ಲೋಕದಲ್ಲಿ ಕತ್ತಲೆ ಉಂಟು, ಆತ್ಮಿಕ ಕತ್ತಲೆ ಉಂಟು. ಆ ಕತ್ತಲೆ ತುಂಬಿದ ಲೋಕದಲ್ಲಿ ಯೇಸು ಹೇಳ್ತಾನೆ, ನಾನು ಬೆಳಕಾಗಿದ್ದೇನೆ. ಯಾರ್ಯಾರು ಯೇಸುಗೆ ನಂಬಿದಿರಿ ನೀವು ಬೆಳಕಾಗಿರಿ ಎಂದು ಹೇಳ್ತಾನೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದೇನೆ, ಪರಲೋಕದ ವಿಷಯದಲ್ಲಿ ಒಬ್ಬ ಅರಸನ ಮದುವೆ, ಅಲ್ಲಿ ದೇವರ ವಾಕ್ಯವಿದೆ, ಅರಸನಿಗೆ ಹೋಲಿಕೆ ಆಗಿದೆ. ಅವನು ಮದುವೆಗೆ ಹೇಳಿಸಿಕೊಂಡವರನ್ನು ಕರೆಯುವುದಕ್ಕೆ ತನ್ನ ಆಳುಗಳನ್ನು ಕಳಿಸಲು ಈಗ ಅರಸನ ಮನೆಯಲ್ಲಿ ಒಂದು ಮದುವೆ ಆಗ್ತಾ ಉಂಟು. ನೀವು ಎಣಿಸಿಕೊಳ್ಳಿ, ಅರಸನ ಮನೆಯಲ್ಲಿ ಒಂದು ಮದುವೆ ಅಂದರೆ ಎಷ್ಟು ಗ್ರ್ಯಾಂಡ್ ಇರ್ಬೋದು ಮದುವೆ ಅದು. ಈಗ ಅರಸನು ಏನು ಮಾಡ್ತಾ ಇದ್ದಾನೆ, ಆ ಮದುವೆಗೆ ಹೇಳಿ ಕಳಿಸ್ತಾನೆ. ಮದುವೆಗೆ ಸ್ವಾಭಾವಿಕವಾಗಿ ಜನರಿಗೆ ಕರೆಯುತ್ತಾರೆ, ತನ್ನವರನ್ನು, ನೆಂಟರಸ್ಥರನ್ನು, ಯಾರು ತನ್ನ ಪ್ರೀತಿವಂತರಿದ ಅವರಿಗೆಲ್ಲರಿಗೆ ಕರೆಯುತ್ತಾನೆ. ಕರೆದು ಬರಮಾಡಿ ತನ್ನ ಸಂತೋಷವನ್ನು ಹಂಚುತ್ತಾನೆ ಅಲ್ಲಿ. ಅದೇ ರೀತಿಯಾಗಿ ಪರಲೋಕದ ವಿಷಯದಲ್ಲಿ ಯೇಸು ಸಾಮ್ಯ ರೂಪದಲ್ಲಿ ಹೇಳ್ತಾ ಇದ್ದಾನೆ ಇಲ್ಲಿ. ಏಕೆಂದರೆ ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆ ಆಗಿದೆ. ಅಂದರೆ ಪರಲೋಕ ರಾಜ್ಯದಲ್ಲಿ ಆತನ ಮಗನಿಗೆ ಒಂದು ಮದುವೆ ಆಗ್ತಾ ಉಂಟು. ಆತನು ಮದುವೆಗೆ ಹೇಳಿಕೊಂಡವರನ್ನು ಕರೆಯುವುದಕ್ಕೆ ತನ್ನ ಆಳುಗಳನ್ನು ಕಳಿಸಲು ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ. ಆತನು ತನ್ನ ಜನರನ್ನು ಕರೆದಿದ್ದಾನೆ, ಆದರೆ ಅವರಿಗೆ ಬರಲಿಕ್ಕೆ ಮನಸ್ಸಿರಲಿಲ್ಲ. ಬರಲಿಕ್ಕೆ ಮನಸ್ಸಿರಲಿಲ್ಲ ಎಂದು ದೇವರ ವಾಕ್ಯ ಹೇಳ್ತದೆ ಇಲ್ಲಿ.
ಅದಕ್ಕೆ ಸರ್ ಅವನು ಆಳುಗಳನ್ನು ಅಲ್ಲಿ ಕಳಿಸಿದ್ದ. ಪುನಃ ಆಳುಗಳನ್ನು ಅವರಿಗೆ ನೆನಪು ತರಿಸಿದ, ಕಳಿಸಿ. ಏಕೆ? ಮದುವೆ ಮಂಟಪವು ಸಿದ್ಧವಾಗಿದೆ, ಎಲ್ಲ ಸಿದ್ಧ ಉಂಟು. ಈಗ ಮದುವೆ ಉಂಟು. ಮದುವೆ ಮಂಟಪದಲ್ಲಿ ಏನು ಬೇಕು? ಹೆಚ್ಚು ಜನರು ಇರ್ತಾರೆ, ಅಷ್ಟು ಸಂತೋಷ ಹೆಚ್ಚಿ. ಅದಕ್ಕೆ ಸರ ಆ ಒಂದು ಸಾಮ್ಯ ರೂಪದಲ್ಲಿ ಯೇಸು ಮಾತಾಡ್ತಿದ್ದಾನೆ. ಪುನಃ ಅಲ್ಲಿ ದೇವರ ತಿರುಗಿ ಬೇರೆ ಆಳುಗಳನ್ನು ಕರೆದು, ನೀವು ಊಟಕ್ಕೆ ಹೇಳಿಸಿಕೊಂಡವರ ಬಳಿಗೆ ಹೋಗಿ, ಇಗೋ ಅಡಿಗೆ ಸಿದ್ಧವಾಗಿದೆ, ನನ್ನ ಹುರಿಗಳನ್ನು ಕೊಬ್ಬಿದ ಪಶುಗಳನ್ನು ಕೊಯ್ದಿದ್ದೇನೆ. ಯೇಸು ಅಲ್ಲಿ ಏನು ಹೇಳ್ತದೆ? ಯೇಸು ಹೇಗೆ ಸಾಮ್ಯ ರೂಪದಲ್ಲಿ ಹೇಳ್ತಾನೆ ನೋಡಿ. ಮದುವೆ ಮಂಟಪ ಸಿದ್ಧವಾಗಿದೆ, ಈಗ ಕೊಬ್ಬಿದ ಪಶುವನ್ನು ಕಡಿದಿದ್ದಾರೆ, ಊಟ ಸಿದ್ಧ ಉಂಟು, ಎಲ್ಲ ಸಿದ್ಧ ಉಂಟು. ಈಗ ಯಾರಿಗೆ ಕರೆದಿದ್ದಾರೆ ಅವರು ಬರಲಿಲ್ಲ. ಈಗೋ ಅಡಿಗೆ ಸಿದ್ಧವಾಗಿದೆ, ನನ್ನ ಹೋರಿಗಳನ್ನು ಕೊಬ್ಬಿನ ಪಶುಗಳನ್ನು ಕೊಯ್ದೇನೆ, ಎಲ್ಲ ಸಿದ್ಧವಾಗಿದೆ, ಮದುವೆ ಊಟಕ್ಕೆ ಬನ್ನಿರಿಂದ ಅವರಿಗೆ ಹೇಳಿದ್ದರಿಂದ ಅಪ್ಪಣೆ ಕೊಟ್ಟು ಕಳಿಸಿದನು. ಪುನಃ ಅವರಿಗೆ ಕಳಿಸಿದನು, ಅಪ್ಪಣೆ ಕೊಟ್ಟನು. ಮೊದಲು ಹೇಳಿ ಕಳಿಸಿದನು, ಈಗ ಅಪ್ಪಣೆ ಕೊಡ್ತಾ ಇದ್ದಾನೆ ಬರಲಿಕ್ಕೆ ಅವರಿಗೆ ಆ ಊಟಕ್ಕೆ. ಹೀಗೆಂದರೆ ಮೊದಲಿಂಗನು ಸಿದ್ಧ ಇದ್ದಾನೆ, ಮಂಟಪ ಸಿದ್ಧವಾಗಿದೆ, ಊಟ ಸಿದ್ಧವಾಗಿದೆ, ಎಲ್ಲವೂ ಸಿದ್ಧವಾಗಿದೆ. ಈಗ ಕರೆದವರು ಬರಲಿಲ್ಲ. ಆದರೆ ಅವರು ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ಹೊಲಕ್ಕೆ, ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿಬಿಟ್ಟನು. ಒಬ್ಬನು ತನ್ನ ಹೊಲಕ್ಕೆ ಹೋಗಿದ್ದಾನೆ, ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿದ್ದಾನೆ. ಅಂದರೆ ಅವರವರ ಕೆಲಸದಲ್ಲಿ ಅವರು ಏನಿದ್ದಾರೆ, ಬ್ಯುಸಿ ಇದ್ದಾರೆ. ಇವತ್ತು ಸೃಷ್ಟಿಕರ್ತನನ್ನು ಹುಡುಕಲಿಕ್ಕೆ ಯಾರಿಗೆ ಬೇಡ, ತನ್ನ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ತನ್ನ ಚಟವಟಿಕೆಯಲ್ಲಿ ಬ್ಯುಸಿ ಇದ್ದಾರೆ, ಸಿಕ್ಕಿದ ಮಾರ್ಗದಲ್ಲಿ ಹೋಗ್ತಾರೆ ಅಷ್ಟೇ. ಅಂದರೆ ಅವರು ಮಾರ್ಗ ಹುಡುಕುತ್ತಾರೆ, ಅವರಿಗೆ ಈಸಿಯಾದ ಮಾರ್ಗ ಬೇಕು. ಆ ಮಾರ್ಗದಲ್ಲಿ ಕಷ್ಟ ಇರಬಾರ್ದು. ಎಲ್ಲರಿಗೆ ಕಂಫರ್ಟೇಬಲ್ ಬೇಕು, ಎಲ್ಲರಿಗೆ ಸುಖ ಬೇಕು. ಜನರು ಬ್ಯುಸಿ ಇದ್ದಾರೆ, ತನ್ನ ಮಾರ್ಗದಲ್ಲಿ ನಡೆತಾ ಇದ್ದಾರೆ. ಇದರ ವಿಷಯದಲ್ಲಿ ಯೇಸು ಹೇಳ್ತಾ ಇದ್ದಾನೆ ಇಲ್ಲಿ. ಅವರು ತನ್ನ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಇವತ್ತು ಕೂಡ ಲೋಕದ ಮಾನವನು ತನ್ನ ಕೆಲಸದಲ್ಲಿ ಬ್ಯುಸಿ ಇದ್ದಾನೆ, ಸಿಕ್ಕಿದ ಮಾರ್ಗದಲ್ಲಿ ನಡೆಯುತ್ತಾನೆ. ಯೇಸು ಹೇಳ್ತಾ ಇದ್ದಾನೆ, ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗಿರಿ, ಅದು ಕಷ್ಟಕರದ ಮಾರ್ಗ, ಅದರಲ್ಲಿ ಹೋಗಿ ಕಷ್ಟ ಉಂಟು, ಮುಳ್ಳುಂಟು, ಕಲ್ಲುಂಟು, ಕಷ್ಟ ಉಂಟು. ಅದು ಮಾರ್ಗ ಸೀದಾ ಇಲ್ಲ, ಅಡ್ಡ ಉಂಟು. ಆದರೆ ಆ ಮಾರ್ಗದಲ್ಲಿ ಹೋಗಲಿಕ್ಕೆ ನೀವು ಪರಲೋಕಕ್ಕೆ ಪ್ರಯತ್ನ ಪಡಿರಿ. ಮಾನವನು ಏನು ಮಾಡ್ತಾನೆ ಇವತ್ತು? ಯೇಸು ಎರಡು ಮಾರ್ಗದ ವಿಷಯದಲ್ಲಿ ಹೇಳ್ತಾ ಇದ್ದಾನೆ ಅಲ್ಲಿ. ಒಂದು ಇಕ್ಕಟ್ಟಾದ ಮಾರ್ಗ, ಒಂದು ಅಗಲವಾದ ಮಾರ್ಗ. ಮಾನವನು ಇವತ್ತು ಅಗಲವಾದ ಮಾರ್ಗವನ್ನು ಹುಡುಕಿದ್ದಾನೆ. ಈ ಅಗಲವಾದ ಮಾರ್ಗದಲ್ಲಿ ಎಷ್ಟು ಜನರು ಕೂಡ ಹೋಗ್ಬೋದು ಒಂದೇ ಸರಿ. ಇಕ್ಕಟ್ಟಾದ ಮಾರ್ಗದಲ್ಲಿ ಒಬ್ಬೊಬ್ಬರೇ ಹೋಗೋದು, ಒಬ್ಬನ ಹಿಂದೆ ಇನ್ನೊಬ್ಬನು, ಒಬ್ಬನ ಹಿಂದೆ ಇನ್ನೊಬ್ಬನು. ಆದರೆ ಅಗಲವಾದ ಮಾರ್ಗದಲ್ಲಿ ಹಾಗೆಲ್ಲ, ಅದು ಅಗಲ ಉಂಟು, ವೇಗವಾಗಿ ಹೋಗ್ಬೋದು. ಕಲ್ಲು ತಾಗುವುದಿಲ್ಲ, ಮುಳ್ಳು ತಾಗುವುದಿಲ್ಲ. ಏಕೆಂದರೆ ಆ ಮಾರ್ಗ ಒಳ್ಳೆದುಂಟು, ಹೋಗುವ ಮಾರ್ಗ. ಆದರೆ ಆ ಮಾರ್ಗ ಎಲ್ಲಿ ತಲುಪುತ್ತಿದೆ ಎಂದು ಹೋಗುವವರಿಗೆ ಗೊತ್ತಿಲ್ಲ. ಅದು ಎಲ್ಲಿ ಹೋಗಿ ತಲುಪುತ್ತಿದೆ, ಅದರ ಅಂತ್ಯ ಎಲ್ಲಿ ಉಂಟು? ಆ ದೊಡ್ಡ ಮಾರ್ಗದ ಅಂತ್ಯವು
ಕೊನೆಗೆ ಅದು ಕತ್ತಲೆವಾಗಿದೆ. ಮೊದಲು ಅವರಿಗೆ ಬೆಳಕು ತೋರುತ್ತದೆ, ಒಳ್ಳೆಯದಾಗ್ತದೆ, ಆದರೆ ಕೊನೆಗೆ ಅದು ಕತ್ತಲೆಯ ಸ್ಥಳವಾಗಿದೆ, ಬೆಂಕಿಯ ಸ್ಥಳವಾಗಿದೆ, ಕಷ್ಟಕದ ಸ್ಥಳವಾಗಿದೆ. ಅದು ಮಾನವನಿಗೆ ಗೊತ್ತಿಲ್ಲ, ಮಾನವನು ಅದೇ ಹುಡುಕುತ್ತಾ ಇದ್ದಾನೆ. ಇವತ್ತು ಪರಲೋಕಕ್ಕೆ ಹೋಗುವ ಮಾರ್ಗ ಇಕ್ಕಟ್ಟಾದ ಮಾರ್ಗ, ಕಷ್ಟಕರವಾದ ಮಾರ್ಗ. ಅದು ಯೇಸು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಯೇಸು ಎಲ್ಲರಿಗೆ ಕರೆದಿದ್ದಾನೆ, ಎಲ್ಲ ಮಾನವ ಕುಲಕ್ಕೆ ಕರೆದಿದ್ದಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ಮಂಟಪದಲ್ಲಿ ಊಟ ಸಿದ್ಧವಾಗಿದೆ, ಮದುವೆ ಮಂಟಪದಲ್ಲಿ ಎಲ್ಲರಿಗೆ ಕರೆದಿದ್ದಾನೆ. ತನ್ನವರಿಗೆ, ತನ್ನವರು ಅಲ್ಲದವರಿಗೆ ಎಲ್ಲರಿಗೆ ಯೇಸು ಕರೆದಿದ್ದಾನೆ. ಸುವಾರ್ತೆ ಯಾರಿಗೆ? ಮೊದಲು ಯಹೂದ್ಯರಿಗೆ ಮತ್ತು ಗ್ರೀಕರಿಗೆ ಮತ್ತು ಲೋಕದ ಕಟ್ಟಕಡೆಯ ಎಲ್ಲ ಅನ್ಯ ಜನರಿಗೆ ಸುವಾರ್ತೆ. ಅಂದರೆ ಒಬ್ಬರು ಕೂಡ ನಾಶವಾಗಬಾರ್ದು, ಒಬ್ಬರು ಕೂಡ ನಾಶವಾಗಿ ಅವರು ನಿತ್ಯವನ್ನು ಜೀವಿಸಬೇಕೆಂದು ಅದು ತಂದೆಯಾದ ದೇವರ ಚಿತ್ತವಾಗಿದೆ. ಅದಕ್ಕೆ ಸರಿ ತನ್ನ ಮಗನನ್ನು ಆತನು ಕಳಿಸಿದನು. ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಯಾರು ಕೂಡ ನಾಶವಾಗಬಾರದು, ಒಬ್ಬರು ಕೂಡ ನಾಶವಾಗಬಾರದು, ಒಬ್ಬರು ಕೂಡ ನರಕಕ್ಕೆ ಹೋಗಬಾರದು ಎಂದು ತನ್ನ ಮಗನನ್ನು ಕಳಿಸಿಕೊಟ್ಟನು. ಮಗನ ಮರಣದ ಮುಖಾಂತರ, ಮರಣದ ಆ ಒಂದು ಶಿಲುಬೆಯ ಮರಣದ ಮುಖಾಂತರ ಎಲ್ಲರಿಗೆ ರಕ್ಷಣೆ ಆಗಬೇಕೆಂದು ಇಡೀ ಮಾನವ ಕುಲವು ಶಿಲುಬೆಗೆ ಹೋಗುವ ಬದಲು ತನ್ನ ಒಬ್ಬನೇ ಮಗನನ್ನು ಶಿಲುಬೆಗೆ ಕಳಿಸಿದ. ಏಕೆ? ಎಲ್ಲರಿಗೆ ರಕ್ಷಣೆ ಆಗಬೇಕೆಂದು. ಅದು ದೇವರ ಪ್ರೀತಿಯಾಗಿದೆ. ದೇವರ ಪ್ರೀತಿಯು ಆತನು ಶಿಲುಬೆಯಲ್ಲಿ ತೋರಿಸಿಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿದ್ದಾನೆ. ಈ ಮಾನವ ಕುಲದ ಪಾಪಗೋಸ್ಕರ, ಪಾಪ ಪರಿಹಾರ ಆಗಲಿಕ್ಕೋಸ್ಕರ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಯಾವ ರಕ್ತ? ಯೇಸು ಕ್ರಿಸ್ತನ ರಕ್ತ, ಪರಿಶುದ್ಧ ರಕ್ತ. ಅದು ಆತನು ಪರಿಶುದ್ಧ ಆತ್ಮನಿಂದ ಹುಟ್ಟಿದ್ದಾನೆ. ಆ ರಕ್ತದಿಂದ ಪಾಪ ಪರಿಹಾರ. ಈ ಲೋಕದಲ್ಲಿ ಇರುವಾಗನೇ ಪ್ರಿಯರೇ, ನಾವು ಶರೀರದಲ್ಲಿ ಇರುವಾಗನೇ ನಮ್ಮ ಪಾಪ ಪರಿಹಾರ ಆಗಬೇಕು. ಅದು ಊತಗಳ ರಕ್ತದಿಂದ ಅಲ್ಲ, ಕೋಳಿಯ ರಕ್ತದಿಂದ ಅಲ್ಲ, ಕುರಿಯ ರಕ್ತದಿಂದ ಅಲ್ಲ, ಕೋಣದ ರಕ್ತದಿಂದ ಅಲ್ಲ. ಪರಿಶುದ್ಧ ಯೇಸು ಕ್ರಿಸ್ತನ ರಕ್ತದಿಂದ ಮಾತ್ರ ಪಾಪ ಪರಿಹಾರ. ಆತನ ರಕ್ತದಿಂದ ಮಾತ್ರ ಪಾಪ ಪರಿಹಾರ. ಅದು ಇಡೀ ಮಾನವಕರಿಗೆ ಆತನು ಸತ್ತು ಹೂಣಲ್ಪಟ್ಟು 3ನೇ ದಿವಸ ಜೀವಂತ ಆಗಿದ್ದಾನೆ. ಪ್ರಿಯರೇ, ಎಲ್ಲರೂ ರಕ್ಷಣೆ ಹೊಂದಬೇಕೆಂದು ಇದೇ ಗುಡ್ ನ್ಯೂಸ್ ಆಗಿದೆ, ಇದೇ ಸತ್ಯವಾಗಿದೆ. ಏಕೆಂದರೆ ನಾವು ಕೂಡ ಈ ಲೋಕದಲ್ಲಿ ಬಂದರೆ ಸತ್ತರೆ ಜೀವಂತ ಆಗಬೇಕೆಂದು ಯೇಸು ಕ್ರಿಸ್ತನ ಮಾನವನಾಗಿ ಈ ಲೋಕದಲ್ಲಿ ನಮಗೆ ಮಾದರಿಯಾಗಿ ತೋರಿಸಿಕೊಟ್ಟಿದ್ದಾನೆ. ಯಾರ್ಯಾರು ಆತನು ನಂಬುತ್ತಾರೆ ಅವರು ಎಂದಿಗೂ ಸಾಯುವುದಿಲ್ಲ, ನಿತ್ಯ ಮರಣ ಇಲ್ಲ ಅವರಿಗೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಉಂಟು. ಅದೇ ಇಲ್ಲಿ ಸಾಮ್ಯ ರೂಪದಲ್ಲಿ ಹೇಳ್ತಾ ಇದ್ದಾನೆ. ಸತ್ಯವೇದದಲ್ಲಿ ಯಾರ್ಯಾರಿಗೆ ಹೇಳಿ ಕಳಿಸಿದ್ದಾನೆ ಅವರು ಬರಲಿಲ್ಲ. ತನ್ನ ಕೆಲಸದಲ್ಲಿ ಅವರು ಏನಾಗಿದ್ದಾರೆ? ಮಗ್ನವಾಗಿದ್ದಾರೆ. ಇವತ್ತು ಲೋಕವು ತನ್ನ ಕೆಲಸದಲ್ಲಿ ಮಗ್ನವಾಗಿದ್ದಾನೆ, ತನ್ನ ಮಾರ್ಗದಲ್ಲಿ ಇದ್ದಾನೆ. ಬೆಳಗ್ಗಿಂದ ಸಂಜೆ ತನಕ ಅವರು ಜನರು ಬ್ಯುಸಿ ಇದ್ದಾರೆ. ಸತ್ಯವನ್ನು ಕಂಡುಕೊಳ್ಳಿರಿ, ಸತ್ಯ ನಿಮಗೆ ಬಿಡುಗಡೆ ಆಗುವುದೆಂದು ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಪುನಃ ಅಲ್ಲಿ ದೇವರ ವಾಕ್ಯ, ಆದರೆ ಅವರು ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ಹೊಲಕ್ಕೆ, ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿದರು. ಉಳಿದವರು ಅವನ ಆಳುಗಳನ್ನು ಹಿಡಿದು ಬೈದು ಕೊಂದು ಹಾಕಿದರು. ಏನು ಮಾಡಿದರು? ಉಳಿದವರು ಆತನ ಆಳುಗಳನ್ನು ಹಿಡಿದು ಬೈದು ಕೊಂದು ಹಾಕಿದರು. ಊಟಕ್ಕೆ ಕರೆಯಲಿಕ್ಕೆ ಹೇಳಲಿಕ್ಕೆ ಹೋದವರು ಅವರಿಗೆ ಹಿಡಿದು ಕೊಂದವರು. ಅಂದರೆ ಗುಡ್ ನ್ಯೂಸ್ ಸಾರುವವರಿಗೆ, ಶುಭ ಸಂದೇಶವರು ಸಾರುವವರಿಗೆ ಹೊಡೆದರು. ಕೆಲವರು ಕೊಲ್ಲಲ್ಪಟ್ಟಿದ್ದಾರೆ ಈ ಲೋಕದಲ್ಲಿ, ಕೆಲವರಿಗೆ ಹೊಡೆದಿದ್ದಾರೆ. ಲೋಕ ಈ ರೀತಿ ನಡೀತಾ ಉಂಟು. ಪುನಃ ದೇವರ ವಾಕ್ಯ ಹೇಳ್ತದೆ, ಅರಸನು ಸಿಟ್ಟುಕೊಂಡು ತನ್ನ ದಂಡುಗಳನ್ನು ಕಳುಹಿಸಿ, ದೇವರ ವಾಕ್ಯ ಅರಸನು
ಹೀಗೆ ಮಾಡಿದ ಅರಸನು ಸಿಟ್ಟುಕೊಂಡು ತನ್ನ ದಂಡುಗಳನ್ನು ಕಳಿಸಿ, ಪ್ರಿಯರೇ, ನೀವು ನೋಡ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಪ್ರಕೃತಿ ಏನಾಗ್ತಾ ಉಂಟು. ಸಿಟ್ಟು ಬರುವಾಗ, ತಂದೆಗೆ ಸಿಟ್ಟು ಬರುವಾಗ ಏನಾಗ್ತಾ ಉಂಟು, ಪ್ರಕೃತಿ ಅಲುಗಾಡ್ತಾ ಉಂಟು. ಪ್ರಕೃತಿ ಅಲುಗಾಡ್ತದೆ, ಗುಡ್ಡಗಳು ಕೆಳಗೆ ಬರ್ತದೆ, ನೀರು ಮೇಲೆ ಬರ್ತದೆ, ಭೂಕಂಪ ಆಗ್ತದೆ. ಹೇಗೆ ಅರಸನ ಸಿಟ್ಟು, ಏಕೆಂದರೆ ಆತನ ಆಳುಗಳನ್ನು ಹೊಡೆದಿದ್ದಾರೆ, ಆತನ ಆಳುಗಳನ್ನು ಕೊಂದಿದ್ದಾರೆ, ಅರಸನ ಆಳುಗಳನ್ನು ಕೊಂದಿದ್ದಾರೆ. ಅದಕ್ಕೋಸ್ಕರ ಅರಸನಿಗೆ ಸಿಟ್ಟು ಬರುವಾಗ ಏನಾಗ್ತದೆ, ಇಡೀ ಪ್ರಕೃತಿ ಆತನು ಅಲುಗಾಡಿಸ್ತಾನೆ. ಪ್ರಕೃತಿ ಅಲುಗಾಡಿಸುವಾಗ ಏನಾಗ್ತದೆ, ಮಾನವನು ಉಳಿಯುವುದಿಲ್ಲ. ಮನುಷ್ಯರು ಈ ಲೋಕದ ಜ್ಞಾನದಿಂದ ಹುಡುಕುತ್ತಾರೆ. ಹೇಗೆ ಆಗಿದ್ದು, ಇದು ಹೇಗಾಯಿತು, ಅದು ಹೇಗಾಯಿತು. ಅದಕ್ಕೆ ಎಲ್ಲ ಸತ್ಯವೇದದಲ್ಲಿ ಉತ್ತರ ಉಂಟು. ಹೇಗೆ ಬೆಂಕಿ ತಾಗಿತು, ಅಲ್ಲಿ ಹೇಗೆ ತಾಗಿತು, ಸತ್ಯವೇದದಲ್ಲಿ ಉತ್ತರ ಉಂಟು. ಅದಕ್ಕೆ ಅರಸನ ಸಿಟ್ಟು ಆಗಿದೆ. ಅದು ದೇವರ ವಾಕ್ಯ ಸಿಟ್ಟುಕೊಂಡು ತನ್ನ ದಂಡುಗಳನ್ನು ಕಳಿಸಿ ಆ ಕೊಲೆಗಾರನನ್ನು ನಾಶ ಮಾಡಿ ಅವರ ಪಟ್ಟಣವನ್ನು ಸುಟ್ಟು ಬಿಟ್ಟನು. ಆಗ ತನ್ನ ಆಳುಗಳಿಗೆ ಮದುವೆಗೆ ಸಿದ್ಧವಾಗಿದೆ ಸರಿ, ಮದುವೆಯ ಮಂಟಪ ಸಿದ್ಧವಾಗಿದೆ ಸರಿ, ಆದರೆ ಕರೆಯಲ್ಪಟ್ಟವರು ಯೋಗ್ಯರಾಗಲಿಲ್ಲ. ಯಾರಿಗೆ ಕರೆದಿದ್ದಾರೆ ಅವರು ಯೋಗ್ಯರಿಲ್ಲ, ಅವರು ಯೋಗ್ಯರಾಗಿಲ್ಲ. ಯೇಸು 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 ಹೇಳಿದ್ರಲ್ಲಿ ರಕ್ಷಣೆ ಆಗುವುದಿಲ್ಲ. ಯೇಸುನ ಅನುನ್ನತಿ, ಯೇಸುವನ್ನು ತಿಳುಕೊಳ್ಳುವುದೇ ನಿತ್ಯ ಜೀವ. ದೇವರ ವಾಕ್ಯ ಹೇಳ್ತದೆ, ಆತನನ್ನು ತಿಳುಕೊಳ್ಳುವುದೇ ನಿತ್ಯ ಜೀವ. ಯೋಹನ ಸುವಾರ್ತೆ 17:3 ಹೇಳ್ತದೆ, ಆತನನ್ನು ನಾವು ತಿಳುಕೊಳ್ಳಬೇಕು, ಅದೇ ನಿತ್ಯ ಜೀವ. ನಾವು ಎಷ್ಟು ತಿಳುಕೊಳ್ಳುತ್ತೇವೆ ನಾವು ನಿತ್ಯ ಜೀವವನ್ನು ಪಡೆದುಕೊಳ್ಳಬಹುದು. ಅದು ದೇವರ ಚಿತ್ತವಾಗಿದೆ. ಯಾರಿಗೆ ಕರೆದಿದ್ದಾರೆ ಅವರು ಬರಲಿಲ್ಲ, ಏಕೆಂದರೆ ಅವರು ಈ ಲೋಕದ ಚಟವಟಿಕೆಯಲ್ಲಿ, ಕೆಲಸ ಕಾರ್ಯದಲ್ಲಿ ಅವರು ಏನಾಗಿದ್ದಾರೆ, ಅವರು ಬ್ಯುಸಿಯಾಗಿದ್ದಾರೆ. ಆದರೆ ಅಲ್ಲಿ ದೇವರ ವಾಕ್ಯ ಹೇಳ್ತಿದೆ, ನೀವೀಗ 4 ಹಾದಿಗಳು ಕೊಡುವ ಸ್ಥಳಕ್ಕೆ ಹೋಗಿ ಕಂಡವರೆಲ್ಲ ಮದುವೆಗೆ ಊಟಕ್ಕೆ ಕರೆಯಿಸಿರಿ ಎಂದು ಹೇಳಿದನು. ಪುನಃ ಹೇಳಿದನು, ನೀವು ಹೋಗಿರಿ. ಈಗ ಅಲ್ಲಿ ಅರಸನು ಹೇಳ್ತಾನೆ, ನೀವು ಹೋಗಿ ಕಂಡವನು ಯಾರ್ಯಾರಿಗೆ ನೀವು ನೋಡ್ತೀರಿ, ಕಂಡುಕೊಳ್ತೀರಿ, ಮದುವೆ ಊಟಕ್ಕೆ ಕರೆಯಿಸಿ ಎಂದು ಹೇಳಿದನು. ಆ ಆಳುಗಳು ಹಾದಿಗಳಿಗೆ ಹೋಗಿ ಕೆಟ್ಟವರು ಒಳ್ಳೆಯವರು ಅನ್ನದೆ ಕಂಡವರೆಲ್ಲ ಕೂಡಿಸಿ ಕರೆಕೊಂಡು ಬಂದರು. ಆಳುಗಳು ಏನು ಮಾಡ್ತಾರೆ, ಅವನು ಕೆಟ್ಟವನಾಗಲಿ ಅವು ಏನಾಗಲಿ ಎಲ್ಲರನ್ನು ಹಿಡಿಕೊಂಡು ಆ ಮದುವೆಗೆ ಕರೆಕೊಂಡು ತರ್ತಾ ಇದ್ದಾರೆ. ಕರೆದವರು ಬರಲಿಲ್ಲ, ಡೀಸೆಂಟ್ ಜನ ಬರಲಿಲ್ಲ, ಗೌರವ ಇದ್ದವರು ಬರಲಿಲ್ಲ, ಈ ಲೋಕದ ಗೌರವ ಇದ್ದು ಬರಲಿಲ್ಲ. ಈಗ ಏನು ಮಾಡ್ತಾರೆ, ಬಡವರು, ಪಾಪಿಗಳು, ಯಾರಿಗೆ ಬೇಡ ಆದವರು ಎಲ್ಲರೂ ಬಿಟ್ಟವರು, ಅವ್ರಿಗೆ ಯಾರು ಕರೆಯೋದಿಲ್ಲ, ಯಾರು ಲೆಕ್ಕಿಸೋದಿಲ್ಲ, ಅಂಥವರಿಗೆ ಈಗ ಇವರು ಆಳುಗಳು ಕರೆಕೊಂಡು ಬರ್ತಾರೆ ಮದುವೆ ಊಟಕ್ಕೆ. ಪರಲೋಕದ ಮದುವೆ ಊಟ, ಈ ಲೋಕದಲ್ಲ, ಪರಲೋಕದ ಮದುವೆ ಊಟ ಕರ್ಕೊಂಡು ಬರ್ತಾರೆ ಎಂದು ದೇವರ ವಾಕ್ಯ ಸ್ಪಷ್ಟ ಹೇಳ್ತಾ ಉಂಟು. ಇಲ್ಲಿ ಈ ರೀತಿ ಅವರು ಕರ್ಕೊಂಡು ಬರ್ತಾ ಇದ್ದಾರೆ. ಕರ್ಕೊಂಡು ಬಂದರು, ಹೀಗೆ ಮನೆ ತುಂಬ ಊಟಕ್ಕೆ ಕೂತರು. ದೇವರ ವಾಕ್ಯದ ಮನೆ ತುಂಬ ಊಟಕ್ಕೆ ಕೂತರು.
ಅಲ್ಲಿ ಪರಲೋಕದ ಅರಸನ ಮಗನ ಮದುವೆಯಲ್ಲಿ ಅಲ್ಲಿ ಜಾತಿ ನೋಡುವುದಿಲ್ಲ, ಅಲ್ಲಿ ಭಾಷೆ ನೋಡುವುದಿಲ್ಲ, ಕುಲ ನೋಡುವುದಿಲ್ಲ, ಅಲ್ಲಿ ಇಲ್ಲ. ಅಲ್ಲಿ ಖಾಲಿ ಮಾನವತೆ, ಮಾನವನಿಗೆ ನೋಡುವುದು, ದೇವರ ಸ್ವರೂಪನಾಗಿ ಸೃಷ್ಟಿಸಿದ ಮಾನವನು ನೋಡುವುದು. ಅಲ್ಲಿ ಏನು ಭೇದ ಭಾವ ಇಲ್ಲ. ಮಂಟಪ ತುಂಬಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವರು ಸಿಕ್ಕಿದವರಿಗೆ ಕರ್ಕೊಂಡು ಬಂದರು. ಇರ್ಬೋದು ಕುಂಟರು, ಕುರುಡರು, ಪಾಪಿಗಳು, ತಿರಸ್ಕಾರ ಮಾಡಿದವರು ಎಲ್ಲರಿಗೆ ಅವರು ಕರೆಕೊಂಡು ಬಂದರು. ಈ ಮಂಟಪದಲ್ಲಿ, ಈ ಒಂದು ಮದುವೆ ಮಂಟಪದಲ್ಲಿ ಅಲ್ಲಿ ಸೇರಿಸಿದರೆಂದು ದೇವರ ವಾಕ್ಯ ಹೇಳ್ತದೆ. ಪರಲೋಕದ ಮದುವೆ ಮಂಟಪ ಅಲ್ಲಿ ಸೇರಿಸಿದರು ದೇವರ ವಾಕ್ಯ ಹೇಳ್ತದೆ. ಏಕೆಂದರೆ ಇವರು ಹೇಳಿದ ಮಾತಿಗೆ ಅವರು ಕೇಳಿದರು, ಇವರು ಹೇಳಿದ ಶುಭ ಸಂದೇಶ ಅವರು ಕೇಳಿದರು. ಇವರು ಹೇಳಿದ ಆ ಶುಭ ಸಂದೇಶ, ಸಂತೋಷದ ಸುದ್ದಿ ಕೇಳಿ ಒಪ್ಪಿ ಅವರು ಇವರೊಟ್ಟಿಗೆ ಬಂದರು. ಕುಂಟರು ಕುರುಡರು ಕೂಡ ಬಂದಿದ್ದಾರೆ, ಅವರಿಗೆ ಕರೆಕೊಂಡು ಬಂದರು ಇವರು. ಈಗ ಮಂಟಪ ತುಂಬಿ ಹೋಗಿದೆ. ಪರಲೋಕದ ಅರಸನ ಮಗನ ಮದುವೆಯ ಮಂಟಪ ತುಂಬಿದೆ ಎಂದು ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ತುಂಬಿದೆ. ಹೀಗೆ ಮನೆ ತುಂಬ ಊಟಕ್ಕೆ ಕೂತರು. ಆಗ ಆಮೇಲೆ ಅರಸನು ಕೂತವರಲ್ಲಿ ನೋಡುವುದಕ್ಕೆ ಒಳಗೆ ಬರಲಾಗಿ ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು. ಈಗ ಎಲ್ಲರೂ ಕೂತ್ಕೊಂಡಿದ್ದಾರೆ. ಮದುವೆಯ ಬಟ್ಟೆ ಹಾಕದವನು ಕೂಡ ಒಬ್ಬನು ಒಳಗೆ ಬಂದಿದ್ದಾನೆ, ಕಳ್ಳತನದಿಂದ ಒಳಗೆ ಬಂದಿದ್ದಾನೆ. ಆ ಅರಸನು ನೋಡ್ತಾ ಇದ್ದಾನೆ. ಅಂದರೆ ಅರ್ಥ ಏನು ಅದರ? ಅಂದರೆ ಬಟ್ಟೆ ಎಂದರೆ ಯೇಸುನ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪ ತೊಳೆಯಲ್ಪಡಬೇಕು. ತೊಳೆಯಲ್ಪಟ್ಟನಿಗೆ ಆ ಬಟ್ಟೆ ಕೊಡಲ್ಪಡ್ತದೆ. ಯಾರ ಪಾಪ ತೊಳೆಯಲಿಲ್ಲವೋ ಅವನಿಗೆ ಬಟ್ಟೆ ಕೊಡಲ್ಪಡುವುದಿಲ್ಲ. ಪರಲೋಕದಲ್ಲಿ ಕೂಡ ಬಟ್ಟೆ ಉಂಟು. ಈಗ ಅರಸನು ನೋಡ್ತಾ ಇದ್ದಾನೆ, ಇಲ್ಲಿ ಒಬ್ಬ ಬಟ್ಟೆ ಹಾಕದವನು ಕೂಡ ಇಲ್ಲಿ ಬಂದಿದ್ದಾನೆ. ಅಂದರೆ ಮಾನಸಾಂತರ ಆಗದವನು, ಪಶ್ಚಾತ್ತಾಪ ಆಗದವನು, ನಾನೊಂದು ಪಾಪಿ ಎಂದು ಒಪ್ಪಿಕೊಳ್ಳದವನು ಒಳಗೆ ಬಂದಿದ್ದಾನೆ. ಒಳಗೆ ದೇವರ ವಾಕ್ಯ ಹೇಳ್ತಿದೆ, ಬಟ್ಟೆ ಹಾಕಿಕೊಳ್ಳದ ಒಬ್ಬನು ಕಂಡು ಅವನು, ಏನಪ್ಪ ಮದುವೆಯ ಬಟ್ಟೆ ಇಲ್ಲದೆ ನೀನಿಲ್ಲಿಗೆ ಹೇಗೆ ಒಳಗೆ ಬಂದಿ ಎಂದು ಕೇಳಲು ಅವನು ಸುಮ್ಮನೆ ಇದ್ದನು. ಅರಸನು ಅವನಿಗೆ ಕೇಳ್ತಾ ಇದ್ದಾನೆ, ಏನಪ್ಪ ಮದುವೆ ಬಟ್ಟೆ ಹಾಕದೆ ಇಲ್ಲಿ ಒಳಗೆ ಬಂದಿದೆಯಲ್ಲ ನೀನು, ಹೇಗೆ ಅದು? ಆತನು ಸುಮ್ಮನೆ ಆದನೆಂದು ದೇವರ ವಾಕ್ಯ ಹೇಳ್ತದೆ. ಅವನಿಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ, ಸುಮ್ಮನೆ ಆದನು. ಆಮೇಲೆ ಅರಸನು ಏನು ಮಾಡ್ತಾನೆ, ಸೇವಕರಿಗೆ ಕರೆಯುತ್ತಾನೆ. ಅಲ್ಲಿ ಸೇವಕರಿಗೆ ಕರೆದು ಅವನ ಕೈಕಾಲು ಕಟ್ಟಿ, ಏನು ಹೇಳ್ತಾನೆ, ಏನು ಅಪ್ಪನೆ ಕೊಡ್ತಾನೆ, ಅವನ ಕೈಕಾಲನ್ನು ಕಟ್ಟಿ ಅವನು ಹೊರಗೆ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು. ಅವನ ಕೈಕಾಲನ್ನು ಕಟ್ಟಿರಿ, ಆ ಕತ್ತಲೆ ಉಂಟಲ್ಲ ಅಲ್ಲಿ ದೂಡಿ ಹಾಕಿರಿ ಅವನಿಗೆ. ಅಲ್ಲಿ ಗೋಲಾಟವು ಕಟಕಟನೆ ಹಲ್ಲು ಕಡಿಯೋನು ಇರುವುದು. ಏನಿರುವುದಲ್ಲಿ? ಕತ್ತಲೆಯಲ್ಲಿ ಏನಿರುವುದು? ಗೋಲಾಟ, ನರಳಾಟ, ಕಟಕಟನೆ ಹಲ್ಲು ಕಡಿಯುವುದು. ಏನು ಅಲ್ಲಿ ಪಶ್ಚಾತ್ತಾಪ ಪಟ್ಟರೆ ಏನು ಪ್ರಯೋಜನ ಇಲ್ಲ. ಅಲ್ಲಿ ಹೋದ ನಂತರ ಪಶ್ಚಾತ್ತಾಪ ಪಟ್ಟರೆ ಏನು ಪ್ರಯೋಜನ ಇಲ್ಲ. ಈಗ ಶರೀರದಲ್ಲಿ ಇರುವಾಗನೇ ನಾವು ಪಶ್ಚಾತ್ತಾಪ ಪಡಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಪಶ್ಚಾತ್ತಾಪ ಪಟ್ಟು ಕ್ರಿಸ್ತನನ್ನು, ಯೇಸು ಕ್ರಿಸ್ತ, ಸ್ವೀಕಾರ ಮಾಡಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಅದು ದೇವರ ತಂದೆಯಾದ ದೇವರ ಚಿತ್ತವಾಗಿದೆ.
ಅದು ಅರಸನ ಚಿತ್ತವಾಗಿದೆ. ಈಗ ಅಲ್ಲಿ ಹಾಕಿದ ನಂತರ ದೇವರ ವಾಕ್ಯದಿದೆ, ಗೋಲಾಟ, ನರಲಾಟ, ಕಟಕಟನೆ ಹಲ್ಲು ಕಡಿಯುವುದು ಅಲ್ಲಿ ಇರುವುದು. ಒಬ್ಬನು ಆ ಕತ್ತಲೆಗೆ ಸಳೆಗೆ ಹೋದರೆ ಪುನಃ ವಾಪಸ್ ಬರುವುದಿಲ್ಲ. ಅರ್ಥ ಮಾಡಿಕೊಳ್ಳಿ, ಈ ಲೋಕವನ್ನು ಬಿಟ್ಟು ನಾವು ಹೋದ ನಂತರ 2 ಸ್ಥಳ ಉಂಟು, ಪರಲೋಕ ಮತ್ತು ನರಕ. ಪರಲೋಕಕ್ಕೆ ಹೋದವರು ಕೂಡ ಇಲ್ಲಿ ಈ ಲೋಕಕ್ಕೆ ಬರಲಿಕ್ಕೆ ಆಗುವುದಿಲ್ಲ. ನರಕಕ್ಕೆ ಹೋದವರು ಕೂಡ ಈ ಲೋಕಕ್ಕೆ ಬರಲಿಕ್ಕೆ ಆಗುವುದಿಲ್ಲ. ಮತ್ತು ಪರಲೋಕಕ್ಕೆ ಹೋದವರು ನರಕಕ್ಕೆ ಆಗುವುದಿಲ್ಲ. ನರಕಕ್ಕೆ ಹೋದವರು ಪರಲೋಕಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಈ ಸಿಸ್ಟಮ್ ಇಲ್ಲ ಅಲ್ಲಿ. ಈ ಲೋಕದಲ್ಲಿ ಅದಲು ಬದಲು ಉಂಟು ಸಿಸ್ಟಮ್, ಅಲ್ಲಿ ಅದಲು ಬದಲು ಆಗುವುದಿಲ್ಲ. ಒಂದೇ ಸರಿ ನ್ಯಾಯ ತೀರ್ಪು ಅಲ್ಲಿ. ಆ ನ್ಯಾಯ ತೀರ್ಪಲ್ಲಿ ನಾವು ಪಾಸಾಗಬೇಕು. ನ್ಯಾಯ ತೀರ್ಪಲ್ಲಿ ಪಾಸಾಗಬೇಕಾದ್ರೆ ಯೇಸು ಸ್ವಂತ ರಕ್ಷಕನನ್ನು ಮಾನಸಂತರಾಗಿ ಪಶ್ಚಾತ್ತಾಪಾಗಿ ಸ್ವೀಕಾರ ಮಾಡಿ ಆತನ ರಕ್ತದಿಂದ, ಯೇಸು ಕ್ರಿಸ್ತನ ರಕ್ತದಿಂದ ನಾವು ತೊಳೆಯಲ್ಪಡಬೇಕು. ಆಗ ಮಾತ್ರ ನಾವು ಆ ಪರಲೋಕ ಎಂಬ ಅರಸನ ಮದುವೆಗೆ ನಮಗೆ ಸೇರ್ಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ಆಗುವುದಿಲ್ಲ. ಸುವಾರ್ತೆ 4 ಕಡೆಗೆ ಸಾರಲ್ಪಡ್ತಾ ಉಂಟು. ಈಗ ಸಾರ್ತಾ ಉಂಟು. ದೇವರು ಮಾನವನಿಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಮಗನೇ, ಮಗಳೇ ಎಂದು ಕರೆಯುತ್ತಾ ಇದ್ದಾನೆ. ಇನ್ನು ಸ್ವಲ್ಪ ಸಮಯ ಕರೆಯಬಹುದು ಆತನು. ಆ ಒಂದು ಸಮಯ ಮುಗಿದ ನಂತರ ಆತನು ಕರೆಯಲಿಕ್ಕೆ ಹೋಗುವುದಿಲ್ಲ ಯಾರಿಗೆ ಕೂಡ. ಯಾರಿಗೆ ಕರೆಯುವನಲ್ಲ ಆತನು. ನಂತರ ನ್ಯಾಯ ತೀರ್ಪು ಉಂಟು. ಈಗಲೇ ದೇವರು ನಮಗೆ ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾನೆ. ಪುನಃ ಅಲ್ಲಿ ದೇವರು ಹೀಗೆ ಕರೆಯಲ್ಪಟ್ಟವರು ಬಹುಜನ ಎಲ್ಲರಿಗೆ ದೇವರು ಕರೆದಿದ್ದಾನೆ, ಅರಸನು ಕರೆದಿದ್ದಾನೆ. ಆರಿಸಲ್ಪಟ್ಟವರು ಸ್ವಲ್ಪ ಜನ. ಎಲ್ಲರಿಗೆ ಕರೆದಿದ್ದಾನೆ, ಆದರೆ ಆರಿಸಲ್ಪಟ್ಟವರು ಸ್ವಲ್ಪ ಜನ. ನಾವು ಯಾವ ಹಂತ ಗ್ರೂಪಲ್ಲಿ ಇರಬೇಕು? ಕರೆಯಲ್ಪಟ್ಟ ಗ್ರೂಪಲ್ಲಿ ಇರಬೇಕಾ? ಆರಿಸಲ್ಪಟ್ಟ ಆ ಗ್ರೂಪಲ್ಲಿ ಇರಬೇಕಾ? ನಾವು ಆಲೋಚನೆ ಮಾಡಬೇಕು. ದೇವರು ನಮಗೆ ಬುದ್ಧಿ ಕೊಟ್ಟಿದ್ದಾನೆ, ಜ್ಞಾನ ಕೊಟ್ಟಿದ್ದಾನೆ, ತಿಳುವಳಿಕೆ ಕೊಟ್ಟಿದ್ದಾನೆ. ನಾವು ಸಂಪೂರ್ಣವಾಗಿ ಬಿಟ್ಟು ಕೊಡುವಾಗ, ನಮ್ಮನ್ನು ತಗ್ಗಿಸುವಾಗ ಆ ಆತ್ಮಿಕ ಭಾಗದ ಎಲ್ಲಿ ಬಂದುಂಟು ಅದು ಓಪನ್ ಆಗ್ತದೆ. ದೇವರ ಆತ್ಮ ಓಪನ್ ಮಾಡ್ತಾನೆ. ಒಂದು ಸರಿ ಆತ್ಮಿಕ ಕಣ್ಣು ಓಪನ್ ಆದರೆ, ತೆರೆಯಲ್ಪಟ್ಟರೆ ಈ ಸತ್ಯ ಏನೆಂದು ಗೊತ್ತಾಗ್ತದೆ. ಅಷ್ಟರ ತನಕ ಗೊತ್ತಾಗುವುದಿಲ್ಲ. ಏಕೆಂದರೆ ಈ ಲೋಕದ ಅಧಿಪತಿಯು ಇವರಿಗೆ ಸತ್ಯ ಗೊತ್ತಾಗಬಾರದೆಂದು ಅವರ ಮನಸ್ಸನ್ನು ಮಂಕು ಮಾಡಿಟ್ಟಿದ್ದಾನೆ. ಈ ಮಂಕು ಮಾಡಿದ ಆ ಒಂದು ಭಾಗವು ತೆರಲ್ಪಡಬೇಕಾದರೆ ನಾವು ಹುಡುಕಬೇಕು. ಸೃಷ್ಟಿಕರ್ತನನ್ನು ಹುಡುಕಲಿಕ್ಕೆ ಹೋಗೋ ಆತನು ಸಿಕ್ಕುತ್ತಾನೆ. ಹುಡುಕುವವರಿಗೆ ಎಲ್ಲರಿಗೆ ಆತನು ಸಿಕ್ಕುತ್ತಾನೆ. ದೇವರ ವಾಕ್ಯ ಹೇಳ್ತದೆ, ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಯೇಸು ನಿಮ್ಮನ್ನು ಕರೆಯುತ್ತಾ ಇದ್ದಾನೆ. ಈ ಅರಸನ ಮಗನ ಮದುವೆ ಊಟಕ್ಕೆ ಎಲ್ಲರಿಗೆ ಕರೆಯುತ್ತಾ ಇದ್ದಾರೆ. ಈ ವಾಕ್ಯದಿಂದ ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರು, ನಿಮಗೆ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ಕರುಣೆಗೋಸ್ಕರ ಸ್ತೋತ್ರ. ನಿನ್ನ ಮುದ್ದಾದ ಮಕ್ಕಳು ಕರ್ತನೇ ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ನಿನ್ನ ಜೀವವುಳ್ಳ ವಾಕ್ಯವನ್ನು ಕೇಳಿದ್ದಾರೆ ಯೇಸುವೇ. ಅವರಿಗೆ ಸಹಾಯ ಮಾಡಬೇಕೆಂದು ನಾನು ಪ್ರಾರ್ಥಿಸ್ತೇನೆ. ಇವರಿಗೆ ನಿನ್ನ ಸಹಾಯ ಬೇಕು ಕರ್ತನೇ. ಅಪ್ಪ ಕರ್ತನೇ, ನಿನ್ನನ್ನು ಹುಡುಕುವ ಹಾಗೆ ನೀನು ಮಾಡಬೇಕೆಂದು ನಾನು ಪ್ರಾರ್ಥಿಸ್ತೇನೆ ಕರ್ತನೇ. ಇವರೆಲ್ಲರ ಮನೋನ್ನತರನ್ನು ತೆರೆಯಬೇಕೆಂದು ನಾನು ಪ್ರಾರ್ಥಿಸ್ತೇನೆ. ಆತ್ಮಿಕ ಕಣ್ಣನ್ನು ತೆರೆಯಬೇಕೆಂದು ನಾನು ಪ್ರಾರ್ಥಿಸ್ತೇನೆ. ಪ್ರೀತಿ ಸ್ವರೂಪನಾದ ತಂದೆಯ ದೇವರೇ, ಅಪ್ಪ ನಿನ್ನ ಹಸ್ತವು ಇವರ ಮೇಲೆ ಇಳಿದು ಬರಬೇಕೆಂದು ನಾನು ಪ್ರಾರ್ಥಿಸ್ತೇನೆ ತಂದೆ. ಇವರಿಗೆ ಕಾದು ಕಾಪಾಡು ಕರ್ತನೇ. ಕೆಡುಕರಿಂದ ಇವರಿಗೆ ತಪ್ಪಿಸಬೇಕೆಂದು ನಾನು ಪ್ರಾರ್ಥಿಸ್ತೇನೆ ಕರ್ತನೇ. ಅಪ್ಪ ಒಳ್ಳೆಯ ಬುದ್ಧಿಗಳು, ಒಳ್ಳೆಯ ಜ್ಞಾನ ಕೊಡಬೇಕೆಂದು ನಾನು ಪ್ರಾರ್ಥಿಸ್ತೇನೆ. ಪ್ರೀತಿ ಸ್ವರೂಪನಾದ ತಂದೆ ಇವರಿಗೆ ಯೇಸುವೇ ನಿಮಗೆ ಸ್ತೋತ್ರಪ್ಪ ಕರ್ತನೇ. ಯೇಸು ಕ್ರಿಸ್ತರ ನಾಮದಲ್ಲಿ ನಿಮಗೆ ನಾನು ಆಶೀರ್ವಾದ ಮಾಡ್ತೇನೆ. ನೀವು ಆಶೀರ್ವಾದವನ್ನು ಹೊಂದಿರಿ. ನಿಮ್ಮ ಕೆಲಸ ಕಾರ್ಯದಲ್ಲಿ ಆಶೀರ್ವಾದವನ್ನು ಹೊಂದಿರಿ. ನೀವು ನಿಮ್ಮ ಕೂಲಿ ಕೆಲಸದಲ್ಲಿ
ನಿಮ್ಮ ಆಫೀಸ್ಗಳಲ್ಲಿ, ನಿಮ್ಮ ತೋಟದ ಕೆಲಸದಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ವೈಯಕ್ತಿಕ ಕೆಲಸದಲ್ಲಿ ಎಲ್ಲರೂ ನೀವು ಆಶೀರ್ವಾದ ಹೊಂದಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಆಶೀರ್ವಾದ ಪಡ್ಕೊಳ್ಳಿರಿ. ದೇವರ ಆಶೀರ್ವಾದ ಮಾಡಲಿಕ್ಕೆ ಬಯಸ್ತೇನೆ. ಪರಲೋಕ ತೆರಲ್ಪಟ್ಟಿದೆ. ಈ ಸಮಯದಲ್ಲಿ ನಿಮಗೆ ಆಶೀರ್ವಾದ ಮಾಡಲಿಕ್ಕೆ ಯಾರ್ಯಾರು ಹೊಂದುತ್ತಾರೆ ಅವರಿಗೆ ಆಶೀರ್ವಾದ ದೇವರು ಇಳಿದು ಬರ್ತಾ ಉಂಟು. ದೇವರ ಆಶೀರ್ವಾದ ಇಳಿದು ಬರ್ತಾ ಉಂಟು ನಿಮ್ಮ ಮಕ್ಕಳ ಮೇಲೆ. ನಿಮ್ಮ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಕೊಡ್ತಾನೆ ದೇವರು, ತಿಳುವಳಿಕೆ ಕೊಡ್ತಾ ಇದ್ದಾನೆ. ಹೋಗುವಾಗ ಬರುವಾಗ ಇವರಿಗೆ ಕಾಪಾಡಬೇಕಂದು ನಾನು ಪ್ರಾರ್ಥನೆ, ಕೆಡುಕರಿಂದ ಇವರಿಗೆ ತಪ್ಪಿಸಬೇಕಂತ ಪ್ರಾರ್ಥನೆ ಕತ್ತನೆ. ಸರ್ವಶಕ್ತನ ಆಶ್ರಯದಲ್ಲಿ ಇವರು ಸುರಕ್ಷಿತವಾಗಿರಬೇಕಂದು ನಾನು ಪ್ರಾರ್ಥನೆ ಕತ್ತನೆ. ಕಲ್ಲಿಗೆ ಕಾಲು ತಗಲದ ಹಾಗೆ ಕತ್ತನೆ ದೇವದೂತಿಗೆ ನೀನು ಅಪ್ಪಣೆ ಕೊಟ್ಟಿದ್ದಕ್ಕೆ ಸ್ತೋತ್ರ ಇವರಿಗೆ ಕತ್ತನೆ. ತಂದೆ ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆ ಅನುಭವ ಮಾಡಬೇಕಂದು ನಾನು ಪ್ರಾರ್ಥನೆ ಕತ್ತನೆ. ದೇವರ ಪ್ರಸನ್ನತೆ ನಿಮಗೆ ಈಗ ಅನುಭವ ಆಗ್ತಾ ಉಂಟು. ನಿಮಗೆ ಒಬ್ಬೊಬ್ಬರಿಗೆ ಮುಟ್ಟುತ್ತಾ ಉಂಟು, ದೇವರ ಪ್ರಸನ್ನತೆ ಮುಟ್ಟುತ್ತಾ ಉಂಟು. ತಂದೆ ನಿನಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ಈ ಕಾರ್ಯಕ್ರಮವನ್ನು ನೋಡಿದ್ದಕ್ಕೆ ದೇವರು ನಿಮಗೆ ಒಳ್ಳೆಯದು ಮಾಡಲಿ. ಹೆಚ್ಚಿನ ಸಂಪರ್ಕ ಬೇಕಾದರೆ, ನಿಮಗೆ ಪ್ರಾರ್ಥನೆ ಬೇಕಾದರೆ, ಪ್ರಾರ್ಥನೆ ಅಗತ್ಯ ಇದ್ದರೆ ನಿಮಗೆ ನೀವು ಕರೆ ಮಾಡ್ಬೋದು. ನಂಬರ್ ಮತ್ತು ಹೆಸರು ಬತ್ತೆ. ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಆಮೇನ್.